ಹೆಲೋ ಸ್ಟೂಡೆಂಟ್ಸ್, ಹೆಲೋ. ಸೊ ಇವಾಗ ಒ ಎಂ ಆರ್ ಶೀಟ್ ಅಂದ ತಕ್ಷಣ ಎಲ್ರಿಗೂ ಹೆದರಿಕೆ ಆಗುತ್ತಾ ಅಲ್ವಾ? ಒ ಎಂ ಆರ್ ಶೀಟ್ ಮ್ಯಾಮ್, ಒ ಎಂ ಆರ್ ಶೀಟ್ ಅಂದ್ರೆ ಏನು ತುಂಬಾ ಹೆದರಿಕೆ ಆಗ್ತಾ ಇದೆ, ಯಾವ ತರ ಫೀಲ್ ಮಾಡೋದು? ಡೋಂಟ್ ವರಿ ಸ್ಟೂಡೆಂಟ್ಸ್, ಒ ಎಂ ಆರ್ ಶೀಟ್ ಅಂದ್ರೆ ಏನು ಹೆದರೋ ಅವಶ್ಯಕತೆ ಇಲ್ಲ. ಸೊ ಯಾವ ತರ ಈ ಒ ಎಂ ಆರ್ ಶೀಟ್ ಅನ್ನ ನೀವು ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಲೈಕ್ ಯಾವ ತರ ಅದನ್ನ ಫಿಲ್ ಮಾಡಬೇಕು, ಯಾವ ಮಿಸ್ಟೇಕ್ಸ್ ಗಳನ್ನ ಮಾಡಬಾರ್ದು, ಅಥವಾ ವಿಚ್ ಮಿಸ್ಟೇಕ್ಸ್ ಆರ್ ನಾಟ್ ಲೈಕ್ ಅದನ್ನ ಮಾಡಿದ್ರೆ ನಿಮ್ಗೆ ಮಾರ್ಕ್ಸ್ ಅನ್ನ ಕನ್ಸಿಡರ್ ಆಗಲ್ಲ. ಸೊ ಅದನ್ನೇ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ ಸ್ಟೂಡೆಂಟ್ಸ್? ಸೊ ನೋಡೋಣ ಯಾವ ತರ ನಿಮ್ದು ಒ ಎಂ ಆರ್ ಶೀಟ್ ಇರುತ್ತೆ ಅಂತ. ಸಿ, ಈ ತರ ನಿಮ್ದು ಒ ಎಂ ಆರ್ ಶೀಟ್ ಕಾಣಿಸುತ್ತೆ. ಓಕೆ, ಸೊ ಲೈಕ್ ದಿಸ್ ಯುವರ್ ಒ ಎಂ ಆರ್ ಶೀಟ್ ಇಸ್ ವಿಸಿಬಲ್, ಹಿಂಗೆ ಕಾಣಿಸ್ತಾ ಇರುತ್ತೆ. ಇವಾಗ ಇಲ್ಲಿ ಫಸ್ಟ್ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಫಸ್ಟ್ ಮೇಲ್ಗಡೆ ಸೀರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಒರಿಜಿನಲ್ ಕಾಪಿ ಸೀರಿಯಲ್ ನಂಬರ್ ಬರಿಬೇಕಿಲ್ಲಿ. ಓಕೆ, ಅದಾದ ತಕ್ಷಣ ನೇಮ್ ಆಫ್ ದ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ, ನಿಮ್ ಹೆಸರು ಬರಿಬೇಕು. ಕರೆಕ್ಟ್. ಸೊ ಅದ ತಕ್ಷಣ ಸಿಇಟಿ ನಂಬರ್ ಕೊಟ್ಟಿದ್ದಾರೆ. ಸಿಇಟಿ ನಂಬರ್ ಎಲ್ಲಿರುತ್ತೆ? ನಿಮ್ ಅಡ್ಮಿಟ್ ಕಾರ್ಡ್ ಮೇಲೆ ಇರುತ್ತೆ. ಸಿಇಟಿ ನಂಬರ್ ಇದೆ. ಅದಾದ ತಕ್ಷಣ ಇಲ್ಲಿ ಪ್ರಶ್ನೆ ಪತ್ರಿಕೆ ವರ್ಜನ್ ಕೋಡ್, ದಟ್ ಇಸ್ ಅ ಕ್ವಶನ್ ಬುಕ್ಲೆಟ್ ವರ್ಜನ್ ಕೋಡ್ ಇದೆ. ಓಕೆ, ಆಮೇಲೆ ನಿಮ್ ಆನ್ಸರ್ಸ್ ಗಳನ್ನ ಇಲ್ಲಿ ಹಾಕ್ಬೇಕು. ಸೊ ಇದನ್ನ ಯಾವ ತರ ಫಿಲ್ ಮಾಡಬೇಕು ಅಂತ ಕೂಡ ನಾನು ನಿಮ್ಗೆ ಹೇಳಿಕೊಡ್ತೀನಿ. ಓಕೆ, ಡೋಂಟ್ ವರಿ ಸ್ಟೂಡೆಂಟ್ಸ್, ಐ ವಿಲ್ ಟೆಲ್ ಯು ಹೌ ಟು ಫಿಲ್ ದಿಸ್ ಅಂತ. ಓಕೆ, ಸೊ ನೋಡಿ ಇವಾಗ ಸ್ವಲ್ಪ ಝೂಮ್ ಮಾಡ್ತೀನಿ. ಓ, 1 ಮಿನಿಟ್. ಎಸ್, ಝೂಮ್ ಮಾಡ್ತೀನಿ ನೋಡಿ. ಇವಾಗ ಕ್ಯಾನ್ ಯು ಸಿ ದಿಸ್? ಇದನ್ನ ನೋಡ್ಬೋದಾ ನೀವು? ಎಸ್. ಓಕೆ, ಸೊ ಇವಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಏನಿದೆ, ನಿಮ್ಮ ನಂಬರ್. ಇಲ್ಲಿ ಫಸ್ಟ್ ನಂಬರ್ ನೇಮ್ ಅನ್ನ ಕೊಟ್ಟಿದ್ದಾರೆ. ಸೊ ಇನ್ ಬ್ಲಾಕ್ ಲೆಟರ್ಸ್ ಓನ್ಲಿ, ಅಂದ್ರೆ ನಿಮ್ಮ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರಿಬೇಕು. ನನ್ನ ಹೆಸರು ಬರಿತೀನಿ ಇವಾಗ. CHINMAYI ಇದೆ ಅನ್ಕೊಳ್ಳಿ. ಸೊ ಇವಾಗ ನೀವೇನ್ ಮಾಡ್ತೀರಾ, ಈ ತರ ಬರಿದೆ. ಇವಾಗ ಈ ಸಿ ಅನ್ನ ಸ್ವಲ್ಪ ಇಲ್ಲಿ ತಗೊಂಡ್ ಬಂದೆ, ಎಚ್ ಅನ್ನ ಈ ತರ ಮಾಡಿದೆ. ಓಕೆ, ಆಮೇಲೆ ವೈ ಇಲ್ಲಿ ತಗೊಂಡ್ ಬಂದೆ ಅಂದ್ರೆ ನೋ ಸ್ಟೂಡೆಂಟ್ಸ್, ಹಿಂಗೆ ಮಾಡಕ್ಕೆ ಅಲೌ ಇಲ್ಲ. ಸೊ ಆ ಬಾಕ್ಸ್ ಅನ್ನ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಬಾಕ್ಸ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಹೇಳಿ, ನಿಮ್ ಹೆಸರನ್ನ ಬರಿಬೇಕು. ಓಕೆ, ಸೊ ಇವಾಗ ನೋಡಿ ನಾನು ನಿಮ್ಗೆ ಬರೆದು ತೋರಿಸ್ತೀನಿ. ಎಸ್, ಇಲ್ಲಿ ನೋಡಿ CHIN ಈ ತರ ನೀವು ಬರಿಬೇಕು. ಇಸ್ ಕ್ಲಿಯರ್ ಆಯ್ತಾ? ಯಾವ ತರ ನಿಮ್ಮ ಅಡ್ಮಿಟ್ ಕಾರ್ಡ್ ಮೇಲೆ ನಿಮ್ಮ ಹೆಸರಿದೆ ಅದೇ ತರ ನೀವು ಇಲ್ಲಿ ಫಿಲ್ ಮಾಡಬೇಕು. ಮತ್ತೆ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಸ್ಮಾಲ್ ಲೆಟರ್ ಅಲ್ಲ, ಏನ್ ಹೇಳಿ, ಕ್ಯಾಪಿಟಲ್ ಲೆಟರ್ ಅಲ್ಲಿ ನೀವು ಇದನ್ನ ಫಿಲ್ ಮಾಡಬೇಕು. ಓಕೆ, ಕ್ಯಾಪಿಟಲ್ ಲೆಟರ್, ದಟ್ ಈಸ್ ಇನ್ ಯುವರ್ ಬ್ಲಾಕ್ ಲೆಟರ್ಸ್ ಓನ್ಲಿ ಯು ಹ್ಯಾವ್ ಟು ಫಿಲ್. ಅರ್ಥ ಆಯ್ತಾ? ಹೆಸರು ಅರ್ಥ ಆಯ್ತು. ಇವಾಗ ನೆಕ್ಸ್ಟ್ ನಿಮ್ ಸಿಇಟಿ ನಂಬರ್ ಇದೆ ಅನ್ಕೊಳ್ಳಿ. ಏನಿದೆ, ಎಕ್ಸಾಂಪಲ್ ತಗೊಂತಾ ಇದ್ದೀನಿ. 1 2 4 6 8 ಏನಾದ್ರೂ ಒಂದು ಇದೇ ಇರುತ್ತೆ ಅಂತ ಅನ್ಕೊಂಬೇಡಿ. ಬೇರೆ ಸಿಇಟಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸಿಇಟಿ ನಂಬರ್ ಈ ತರ ಇದೆ ಅಂದ್ರೆ ನೀವು ಇಲ್ಲಿ ಯಾವ ಕರೆಕ್ಟ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಫಿಲ್ ಮಾಡ್ಬೇಕು ಅಂತ ನೋಡ್ಕೊಳ್ಳಿ ಇವಾಗ. ಓಕೆನಾ? ಸೊ ಯಾವ್ದು ಕರೆಕ್ಟ್ ಮೆಥಡ್ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ ಹಿಂಗೆ 1 ಇದೆ ಅಂದ್ರೆ ಇಲ್ಲಿ ಹಿಂಗೆ ಕ್ರಾಸ್ ಮಾಡಿದೆ. ಓಕೆ, ಅಥವಾ ಎಲ್ಲಾದ್ರೂ ಎರಡೆರಡು, ಇವಾಗ ಇಲ್ಲೊಂದಿದೆ ಅನ್ಕೊಳ್ಳಿ, 2 ಇದೆ ಇಲ್ಲಿ. ಸೊ ಇಲ್ಲೊಂದು 2 ಫಿಲ್ ಮಾಡ್ತೀರಾ, ಆಮೇಲೆ 3 ಕೂಡ ಫಿಲ್ ಮಾಡ್ತೀರಾ. ಇದು ರಾಂಗು, ಈ ತರನು ಮಾಡಂಗಿಲ್ಲ. ಓಕೆ, ಸೊ ಈ 4 ಇಸ್ ದೇ. 4 ಆದ್ಮೇಲೆ ಇಲ್ಲೊಂದು ಎಲ್ಲೋ ಡಾಟ್ ಇಟ್ಟಿದ್ದೀನಿ. ಓಕೆ, ಈ ತರ ಒಂದು ಡಾಟ್ ಸೈಡ್ ಅಲ್ಲಿ ಮಾಡ್ಬಿಟ್ಟಿದೀನಿ ಅಂದ್ರೆ ಕನ್ಸಿಡರ್ ಮಾಡ್ತಾರ ಮ್ಯಾಮ್? ನೋ, ಅದನ್ನು ಕನ್ಸಿಡರ್ ಮಾಡಲ್ಲ. ಇಲ್ಲ ಅಂದ್ರೆ ಹಾಫ್ ಆಗಿ, ಇವಾಗ 6 ಇದೆ ಇಲ್ಲಿ, ಹಾಫ್ ಆಗಿ ಈ ತರ ಹಾಫ್ ಅಷ್ಟೇ ಫಿಲ್ ಮಾಡ್ತೀನಿ ಮ್ಯಾಮ್, ಕನ್ಸಿಡರ್ ಮಾಡ್ತಾರ? ನೋ ವೇಸ್. ಇವೆಲ್ಲ ಮೆಥಡ್ ಗಳನ್ನ ನೀವು ಮಾಡಲೇಬಾರ್ದು. ಯು ಶುಡ್ ನಾಟ್ ಡೂ ದೀಸ್ ಮೆಥಡ್ಸ್. ಓಕೆ, ಈ ಮೆಥಡ್ಸ್ ಗಳನ್ನ ಮಾಡಬಾರ್ದು. ಹಿಂಗೆ ಹಾಫ್ ಕ್ರಾಸ್ ಹಾಕೋದು, ಹಾಫ್ ಮಾಡೋದು, ಪಾಯಿಂಟ್ ಇಡೋದು, ಒಂದೇ ಇದಕ್ಕೆ ಅಂದ್ರೆ ಒಂದೇ ನಂಬರ್ಗೆ ಎರಡೆರಡು ಪಾಯಿಂಟ್ ಔಟ್ ಮಾಡೋದು. ನೋ ಸ್ಟೂಡೆಂಟ್ಸ್, ಇಟ್ ಈಸ್ ನಾಟ್ ಎಟ್ ಆಲ್ ಅಲೌಡ್. ಆಮೇಲೆ ನಿಮ್ಗೆ ಅದು ಕನ್ಸಿಡರೇ ಆಗಲ್ಲ. ಓಕೆ, ಸೊ ಇವಾಗ ನಿಮ್ಗೆ ಗೊತ್ತು ಎಲ್ಲ ಆನ್ಸರ್ಸ್ ಬರುತ್ತೆ, ನೀವು ತುಂಬಾ ಲೈಕ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅನ್ಕೊಳ್ಳಿ. ಬಟ್ ನೀವು ಒ ಎಂ ಆರ್ ಶೀಟ್ ನಿಮ್ಗೆ ಲೈಕ್ ಫಿಲ್ ಮಾಡಕ್ಕೆ ಬರ್ತಾ ಇಲ್ಲ ಅಂದ್ರೆ ದೇರ್ ಇಸ್ ನೋ ಯೂಸ್ ಸ್ಟೂಡೆಂಟ್ಸ್. ಸೊ ಎಷ್ಟು ನಿಮ್ದು ಈ 2 ಇಯರ್ಸ್ ಅಲ್ಲಿ ಎಲ್ಲ ಓದ್ಕೊಂಡು ಬಂದಿದ್ದೀರಾ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇವಾಗ ಈ ಒ ಎಂ ಆರ್ ಶೀಟ್ ಇದೆ. ನಿಮ್ದು ಕನ್ಸಿಡರ್ ಆಗ್ಬೇಕಂದ್ರೆ ಒ ಎಂ ಆರ್ ಶೀಟ್ ಅನ್ನ ಫಿಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಸ್ಟೂಡೆಂಟ್ಸ್. ಎಸ್, ಸೊ ಇದೆಲ್ಲ ಅವಾಯ್ಡ್ ಮಾಡಿ ನೀವು ಯಾವ ತರ ಹಾಕ್ಬೇಕು ಇವಾಗ, ದಟ್ ಈಸ್ ಇಂಪಾರ್ಟೆಂಟ್. ಯಾವ ತರ ಹಾಕ್ತೀರಾ ಹೇಳಿ? ಫುಲ್ಲಿ ಸರ್ಕಲ್ ಅಲ್ಲಿ ಹಾಕ್ಬೇಕು. 1 ಇದೆ ಇಲ್ಲಿ ಫಸ್ಟ್. ಸೊ ಫುಲ್ಲಿ 1 ಅನ್ನ ಒಂದು ರೌಂಡ್ ಅಲ್ಲಿ ಸರ್ಕಲ್ ಅಲ್ಲಿ ಹಾಕಿ, ಆಮೇಲೆ ಕರೆಕ್ಟ್ ರೌಂಡ್ ಫಸ್ಟ್ ಬಾರ್ಡರ್ ಹಾಕೊಳ್ಳಿ, ಆಮೇಲೆ ಫಿಲ್ ಮಾಡಿ. ಇಲ್ಲಿ ನನಗೆ ಪೆನ್ನಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆ. ಓಕೆ, ಇಲ್ಲಿ ಮತ್ತೆ ಬಾರ್ಡರ್ ಹಾಕೊಂಡು ಒಳಗಡೆ ಫಿಲ್ ಮಾಡಿ. ಓಕೆ, ದೆನ್ ಮತ್ತೆ ಬಾರ್ಡರ್ ಹಾಕೊಳ್ಳಿ, ಒಳಗಡೆ ಫಿಲ್ ಮಾಡಿ. ಈ ತರ ಕರೆಕ್ಟ್ ಆಗಿ ರೌಂಡ್ಗೆ ಬರಬೇಕದು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇಲ್ಲಿ ಎರಡು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ, ಯಾಕಂದ್ರೆ ಅದು ಪೆನ್ನು ಇದಾಗ್ತಾ ಇದೆ. ಫೈನ್.
ಸೊ ಇವಾಗ ನೋಡಿ ಇಲ್ಲಿ 2 ಫಿಲ್ ಮಾಡಿದೀನಿ ಕರೆಕ್ಟ್ ಆಗಿ. ಫಸ್ಟ್ ಬಾರ್ಡರ್ ಹಾಕಿ, ಓಕೆ, ಸರ್ಕಲ್ ಮಾಡಿ ಇನ್ಸೈಡ್ ದ ಸರ್ಕಲ್ ಯು ಕ್ಯಾನ್ ಫಿಲ್ ಇಟ್. ಓಕೆ, ಅವ್ರೊಂದು ಲೈನ್ ಕೊಟ್ಟಿರ್ತಾರಲ್ಲ ಅದೇ ಲೈನ್ ಮೇಲೆ ಸರ್ಕಲ್ ಹಾಕಿ ಆಮೇಲೆ ಅದ್ರ ಒಳಗಡೆ ಫಿಲ್ ಮಾಡ್ಬಿಡಿ. ಸೊ ದಿಸ್ ಇಸ್ ದ ಕರೆಕ್ಟ್ ಮೆಥಡ್. ಓಕೆ, ಇದು ಅರ್ಥ ಆಯ್ತಾ? ನೆಕ್ಸ್ಟ್, ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಅಂತ ಕೇಳಿದ್ದಾರೆ. ಅಂದ್ರೆ ಏನ್ ಹೇಳಿ, ನೀವು ಕ್ವಶನ್ ಪೇಪರ್ ವರ್ಷನ್ ಕೋಡ್ ಯಾವ್ದಿದೆ, ಇಲ್ಲಿ ಆಪ್ಷನ್ ಇದೆ A1, A2, A3, A4 ಇಲ್ಲಿ ಇರುತ್ತೆ. ಇಲ್ಲ ಅಂದ್ರೆ B1, B2, B3, B4, ಇಲ್ಲ ಅಂದ್ರೆ C1, C2, C3, C4 ಯಾವ ವರ್ಷನ್ ಇದೆ ನೋಡ್ಬೇಕು. ಸೊ ಇಲ್ಲಿ ಏನಿದೆ ನಮ್ದು ವರ್ಷನ್ ಅಂದ್ರೆ, ಸೊ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಾರೆ, ಇದು ಕ್ವಶನ್ ಪೇಪರ್ ಇದೆ ನಿಮ್ದು ಕರೆಕ್ಟಾ. ಇದು ನಿಮ್ ಕ್ವಶನ್ ಪೇಪರ್ ಇದ್ರೆ ಇಲ್ಲಿದೆ ನೋಡಿ ವರ್ಷನ್ ಕೋಡ್ B4 ಇದೆ. ಸೊ ಅವಾಗ ಏನ್ ಮಾಡ್ತೀರಾ ನೀವು, ಇಲ್ಲಿ ವೇರ್ ಇಸ್ ದಟ್, ಇಲ್ಲಿ ಏನ್ ಬರೀತೀರಾ, B4 ಅಂತ ಬರೀತೀರಾ. ಸೊ ಇಲ್ಲಿ ಯಾವ್ದಿದೆ, ಇಲ್ಲಿ ಸಪೋಸ್ ದಿಸ್ ಇಸ್ ಅ B1, B2, B3, B4 ಇದ್ರೆ ಎಲ್ಲಿ ಫಿಲ್ ಮಾಡಬೇಕು, ಇಲ್ಲಿ ನೀವು B4ಗೆ ಫಿಲ್ ಮಾಡ್ತೀರಾ. ಕರೆಕ್ಟ್ ಆಯ್ತಾ ಸ್ಟೂಡೆಂಟ್ಸ್? ಅರ್ಥ ಆಗ್ತಾ ಇದೆಯಾ? ಇದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಈ ತರ ನೀವು ಮಾರ್ಕ್ ಮಾಡ್ತೀರಾ. ಅದಾದ ತಕ್ಷಣ ಇಲ್ಲಿ ಮೇಲೆ ಸೀರಿಯಲ್ ನಂಬರ್ ಅಂತ ಒಂದಿದೆ ಅಲ್ಲ, ಇದನ್ ಬಿಟ್ವಿ. ಸೀರಿಯಲ್ ನಂಬರ್ ಅಂತಿದೆ, ಎಲ್ಲಿರುತ್ತೆ ಸೀರಿಯಲ್ ನಂಬರ್ ಅಂದ್ರೆ ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ದಿ ಸೀರಿಯಲ್ ನಂಬರ್, ಕ್ರಮ ಸಂಖ್ಯೆ. ದಿಸ್ ಯು ಹ್ಯಾವ್ ಟು ಫಿಲ್. ಓಕೆ, ಇದನ್ನ ಇಲ್ಲಿ ಫಿಲ್ ಮಾಡಬೇಕು. ಏನೋ ಒಂದು ಸೀರಿಯಲ್ ನಂಬರ್ ಇದೆ ಅನ್ಕೊಳ್ಳಿ, ಅದನ್ನ ನೀವು ಇಲ್ಲಿ ಫಿಲ್ ಮಾಡಬೇಕು. ಇಲ್ಲಿ ಹೆಸರು ಬರುತ್ತೆ, ಸೀರಿಯಲ್ ನಂಬರ್ ಬರುತ್ತೆ, ನಿಮ್ CET ನಂಬರ್ ಬರುತ್ತೆ, ದಟ್ ಈಸ್ ವಾಟ್ ಈಸ್ ಯುವರ್ ಅಡ್ಮಿಟ್ ಕಾರ್ಡ್ ಮೇಲೆ ಬಂದಿರೋ CET ನಂಬರ್ ಅನ್ನ ಇಲ್ಲಿ ಫಿಲ್ ಮಾಡ್ತೀರಾ. ಇದಾದ ತಕ್ಷಣ ನಿಮ್ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಅನ್ನ ಇಲ್ಲಿ ಫಿಲ್ ಮಾಡ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಬರೋದೇನ್ ಹೇಳಿ, ನಿಮ್ಮ ಆನ್ಸರ್ ಶೀಟ್ ಅಲ್ವಾ. ಮತ್ತೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯ ಸೀರಿಯಲ್ ನಂಬರ್, ಬುಕ್ಲೆಟ್ ಸೀರಿಯಲ್ ನಂಬರ್ ಆಲ್ಸೋ ಅಲ್ಲೇ ಕ್ವಶನ್ ಪೇಪರ್ ಮೇಲೆ ಇರುತ್ತೆ ಅನ್ಕೊಳ್ಳಿ, ಅಲ್ಲೇ ನೀವು ಅದನ್ನ ಫಿಲ್ ಮಾಡಿ. ಕರೆಕ್ಟಾ? ಸೊ ಏನ್ ಮಾಡ್ತೀರಾ, ಇಲ್ಲಿ 1 ಇದೆ ಅಂದ್ರೆ ಮತ್ತೆ ಇಲ್ಲಿ 1 ಮಾಡಬೇಕು, ಇಲ್ಲಿ 2 ಇದೆ ಅಂದ್ರೆ 2 ಮಾಡಿ, ನೀಟಾಗಿ ಸರ್ಕಲ್ ಹಾಕಿ ಫಸ್ಟ್, ದೆನ್ ಯು ಹ್ಯಾವ್ ಟು ರೈಟ್ ಇಟ್. ಓಕೆ, ಇದು ಒಂದು ನಿಮ್ದು ಇನ್ನೊಂದು ಏನಾಯ್ತು ಹೇಳಿ, ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಇಲ್ಲಿ ಮುಗಿಸ್ತೀರಾ. ಇದು ಮುಗಿಸಿದ್ಮೇಲೆ ಇಲ್ಲಿ ನಿಮ್ಗೆ ಆನ್ಸರ್ಸ್ ಕಾಣಿಸ್ತಾ ಇರುತ್ತೆ. ಕರೆಕ್ಟ್ ಅಲ್ಲ? ಸೊ ಇಲ್ಲಿ ಏನ್ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಬೇಕು ಆನ್ಸರ್ ಫಿಲ್ ಮಾಡ್ಬೇಕಾದ್ರೆ, ಮ್ಯಾಮ್ ನಾನು ಫಸ್ಟ್ ಎಲ್ಲ ನೋಡ್ಕೊಂಡು ಹೋಗ್ತೀನಿ, ಆಮೇಲೆ ಲಾಸ್ಟ್ಗೆ ಆನ್ಸರ್ ಬರಿತೀನಿ. ನೋಡ್ಕೊಂಡು ಅಂದ್ರೆ ಹೇಳಿ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ, ಬಟ್ ಆಮೇಲೆ ಆನ್ಸರ್ ಫಿಲ್ ಮಾಡ್ತೀನಿ ಅಂದ್ರೆ ನೋ ಸ್ಟೂಡೆಂಟ್ಸ್, ಅದೆಲ್ಲ ಕನ್ಫ್ಯೂಸ್ ಆಗಿ ನೀವು ಮಾಡಿರೋದೇ ಆನ್ಸರ್ ಬೇರೆ, ಆಮೇಲೆ ನೀವು ಇಲ್ಲಿ ಓದ್ಕೊಂಡಿರೋ ಆನ್ಸರ್ ಬೇರೆ, ಮ್ಯಾಚೇ ಆಗಲ್ಲ. ಸೊ ಬೆಟರ್ ಒಂದ್ ಆನ್ಸರ್ ಆದ್ಮೇಲೆ ಮಾರ್ಕ್ ಮಾಡ್ಬಿಡಿ. ಕರೆಕ್ಟ್ ಅಲ್ಲ? ಒಂದ್ ಆನ್ಸರ್ ಆದ್ಮೇಲೆ ಮಾರ್ಕ್ ಮಾಡಿ, ಸೆಕೆಂಡ್ ಆದ್ಮೇಲೆ ಮಾರ್ಕ್ ಮಾಡಿ. ಅರ್ಥ ಆಯ್ತಾ? ಯಾವ್ದಾದ್ರು ಇನ್ ಕೇಸ್ ಡೌಟ್ ಇದ್ರೆ ಅಷ್ಟೇ ಸ್ಕಿಪ್ ಮಾಡಿ ಲಾಸ್ಟ್ ಅಲ್ಲಿ ಮಾಡ್ತೀರಾ ಅಂದ್ರೆ ಮಾಡ್ಬೋದು, ಬಟ್ ಯಾವಾಗ್ಲೂ ಮಿಸ್ಟೇಕ್ ಅನ್ನ ಅವಾಯ್ಡ್ ಮಾಡಿ. ಅಂದ್ರೆ ಇವಾಗ ಹಾಕ್ತಾ ಇದ್ದೀರಾ ಕನ್ಫ್ಯೂಸ್ ಆಗಿ, 7 ಅಲ್ಲಿರೋದು 8, ಇವಾಗ 1 ನಿಮ್ಗೆ ಗೊತ್ತಿರುತ್ತೆ. ಇವಾಗ ಇದು 8 ಆನ್ಸರ್ 1 ಆಗಿದೆ ಅನ್ಕೊಳ್ಳಿ, ಇವಾಗ 8th ಆನ್ಸರ್ 1 ಆಗಿದೆ. ನೀವೇನ್ ಮಾಡಿರ್ತೀರಾ, ಇವಾಗ ಹಾಕಿರಲ್ಲ, ಅವಾಗ ಏನ್ ಮಾಡ್ತೀರಾ, ಡಬಲ್ ಸತಿ ಹಾಕ್ದೆ, ಇಲ್ಲ ಅಂದ್ರೆ 8ದು ಆನ್ಸರ್ 9ಗೆ ಹಾಕದೆ, 9 ಆನ್ಸರ್ 10ಗೆ ಹಾಕದೆ, ಈ ತರ ಮಿಸ್ ಮ್ಯಾಚ್ ಆಗೋಕೆ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಬೆಟರ್ ಯು ಹ್ಯಾವ್ ಟು ಅವಾಯ್ಡ್ ದಟ್. ಒಂದ್ ಕ್ವಶನ್ ಆದ್ಮೇಲೆ OMR ಶೀಟ್ ಅಲ್ಲಿ ಫಿಲ್, ಇಫ್ ಯು ಆರ್ ಕಂಫರ್ಟ್, ಲೈಕ್ ಯು ಆರ್ ಶೋರ್. ಕರೆಕ್ಟ್ ಅಲ್ಲ? ಶೋರ್ ಇದ್ರೆ ಅದನ್ನ ಹಾಕೇ ಬಿಡಿ, ಅದನ್ನ ಮಿಸ್ಟೇಕ್ ಮಾಡಬಾರ್ದು. ಬಿಕಾಸ್ ಅದನ್ನೇ ಹೇಳ್ತಾ ಇರೋದು, ಈ 2 ವರ್ಷದಲ್ಲಿ ನೀವು ಎಷ್ಟು ಲೈಕ್ ಎಫರ್ಟ್ಸ್ ಅನ್ನ ಹಾಕಿದೀರಾ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅದಕ್ಕೂ ಲೈಕ್ ಎಕ್ಸ್ಟ್ರಾ ಎಫರ್ಟ್ಸ್ ನೀವು ಎಲ್ಲಿ ಹಾಕ್ಬೇಕಂದ್ರೆ, ನೀವು ಇಲ್ಲಿ OMR ಶೀಟ್ ಫಿಲ್ ಮಾಡ್ಬೇಕಾದ್ರೆ ಹಾಕ್ಬೇಕು. ಒಂದ್ ಸ್ವಲ್ಪ OMR ಶೀಟ್ ತಪ್ಪಿತ್ತಂದ್ರೆ ಮುಗ್ದೋಯ್ತು ಕತೆ. ಇವಾಗ ಇಲ್ಲಿ ನಾನು ಮ್ಯಾಮ್ ಇಲ್ಲಿ 2 ಮಾಡಿದೀನಿ, ಇಲ್ಲೊಂದು ಮಾಡಿದೀನಿ, ವೈಟ್ನರ್ ತಗೊಂಡಿದ್ದೀನಿ, ರಬ್ ಮಾಡ್ಬೋದಾ? ವೈಟ್ನರ್ ತಗೊಂಡು ಇವಾಗ ನಾನು ಹೆಂಗೆ ಇಲ್ಲಿ ಇರೇಸರ್ ತಗೊಂಡು ಹಿಂಗೆ ಒಳಿಸ್ತಾ ಇದ್ದೀನಿ, ಅದನ್ನ ನಾವು ಮಾಡ್ಬೋದಾ? ನೋ ಸ್ಟೂಡೆಂಟ್ಸ್, ದೇ ವಿಲ್ ನಾಟ್ ಅಲೌ ಯು ವೈಟ್ನರ್ ಆಲ್ಸೋ. ಅವರು ವೈಟ್ನರ್ ನಿಮ್ಗೆ ಅಲೌ ಮಾಡಲ್ಲ. ಸೊ ಒಂದ್ಸತಿ ನೀವು ಅದನ್ನ ಬರೆದ್ರೆ ಮುಗಿದೋಯ್ತು, ಅದು ಮಿಸ್ಟೇಕೆ. ಓಕೆ, ಸೊ ಅಂದ್ರೆ ಎಷ್ಟು ನೀವು ಗಮನ ಕೊಟ್ಟು OMR ಶೀಟ್ ಅನ್ನ ತುಂಬೋದು ನೋಡಿ. ಓಕೆ, ದಿಸ್ ಈಸ್ ಲೈಕ್ ವೆರಿ ವೆರಿ ಮ್ಯಾಂಡೇಟರಿ ಇಂಪಾರ್ಟೆಂಟ್, ವಿಚ್ ಯು ಕೆನಾಟ್ ಗೋ ವಿದೌಟ್ ಇನ್ಸ್ಟ್ರಕ್ಷನ್ ಫಾರ್ ದ ಎಕ್ಸಾಮಿನೇಷನ್. ಈ ವಿಡಿಯೋ ಇನ್ಸ್ಟ್ರಕ್ಷನ್ ಅನ್ನ ನೀವು ನೆನಪಲ್ಲಿ ತಲೆಯಲ್ಲಿ ಇಟ್ಕೊಂಡೇ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಹೋಗಿ. ಕರೆಕ್ಟ್? ಸೊ OMR ಶೀಟ್ ಮಿಸ್ಟೇಕ್ ಆದ್ರೆ ಮುಗ್ದೋಯ್ತು. ಇಫ್ ಯು ಆರ್ ಡೂಯಿಂಗ್ ದ ಮಿಸ್ಟೇಕ್ಸ್ ಇನ್ OMR ಶೀಟ್, ಯುವರ್ ರ್ಯಾಂಕಿಂಗ್ ವಿಲ್ ಅಫೆಕ್ಟ್. ಓಕೆ, ನಿಮ್ ಡ್ರೀಮ್ ಎಲ್ಲ ಅಫೆಕ್ಟ್ ಆಗಿ ಹೇರಾಪೇರಿ ಆಗ್ಬಿಡುತ್ತೆ. ಸೊ ದಿಸ್ OMR ಶೀಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ತರ ಇಲ್ಲಿ ಕೆಳಗಡೆ ಏನಿದೆ ನೋಡಿ, ಇಲ್ಲಿ ಕೆಳಗಡೆ ಏನಿದೆ, ಸಿಗ್ನೇಚರ್ ಇದೆ. ಎಲ್ಲಿ ಸಿಗ್ನೇಚರ್? ಇಲ್ಲಿ ಕನ್ಫ್ಯೂಸ್ ಅಂದ್ರೆ ನೀವು ಪ್ಯಾನಿಕ್ ಆಗಿ ಓದದೆ ಏನು ಮಾಡಕ್ ಹೋಗ್ಬೇಡಿ. ಫಸ್ಟ್ ಓದಿದೆ, ಗಿವ್ ಯು ಸಮ್ ಟೈಮ್, ಫಸ್ಟ್ ಓದ್ಕೊಳ್ಳಿ ಎಲ್ಲಿ ಸಿಗ್ನೇಚರ್, ಆಮೇಲೆ ಹೋಗಿ ಮತ್ತೆ ಇನ್ವ್ಯಾಜಿಲೇಟರ್ ಸಿಗ್ನೇಚರ್ ಅಲ್ಲಿ ಹೋಗಿ ಸಿಗ್ನೇಚರ್ ಮಾಡಬೇಡಿ ಸ್ಟೂಡೆಂಟ್ಸ್, ಪ್ಲೀಸ್. ಓಕೆ, ಎಲ್ಲಿ ಸಿಗ್ನೇಚರ್ ಮಾಡೋಕೆ, ಇಲ್ಲಿದೆ ಕ್ಯಾಂಡಿಡೇಟ್ ಸಿಗ್ನೇಚರ್. ಸೊ ಇಲ್ಲಿ ನೀವು ನಿಮ್ದು ಸಿಗ್ನೇಚರ್ ಮಾಡಬಹುದು. ಕ್ಲಿಯರ್ ಆಯ್ತಾ? ಸೊ ಈ ತರ ನೀವು ಇಲ್ಲಿ ನಿಮ್ದು ಸಿಗ್ನೇಚರ್ ಮಾಡಬಹುದು. ಡನ್. ಸೊ ದಿಸ್ ಈಸ್ ಯೋರ್ OMR ಶೀಟ್ ರೂಲ್ಸ್. ಇದು ನಿಮ್ದು OMR ಶೀಟ್ ರೂಲ್ಸ್ ಆಗಿದೆ. ಅರ್ಥ ಆಯ್ತಾ? ಎಸ್ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಾ? ಯಾವ್ಯಾವ ಕಾಮನ್ ಮಿಸ್ಟೇಕ್ಸ್ ಅನ್ನ
ನೀವು ಅವಾಯ್ಡ್ ಮಾಡಬೇಕು, ಯಾವ್ಯಾವ ಕಾಮನ್ ಮಿಸ್ಟೇಕ್ಸ್ ನೀವು ಅವಾಯ್ಡ್ ಮಾಡಬೇಕು ಇನ್ ಎಕ್ಸಾಮಿನೇಷನ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದನ್ನ ನೋಡದೆ ನೀವು ನೆಕ್ಸ್ಟ್ ಇದಕ್ಕೆ ಅಂದ್ರೆ ಫಿಲ್ ಮಾಡೋಕ್ಕೆ ಆನ್ಸರ್ ಕೊಡೋಕ್ಕೆ ಹೋಗಲೇಬೇಡಿ, ಅರ್ಥ ಆಯ್ತಾ? ಇದನ್ನ ಫಸ್ಟ್ ಫಿಲ್ ಮಾಡ್ಕೊಳ್ಳಿ ನೀಟಾಗಿ, ಅವ್ರು ಟೈಮ್ ಕೊಡ್ತಾರೆ ನಿಮಗೆ. ಸೊ ನಿಮಗೆ ಆನ್ಸರ್ ಶೋರ್ ಇದ್ರೆ ಅದನ್ನ ಫಸ್ಟ್ ಹಾಕೊಂಡ್ಬಿಡಿ, ಸರ್ಕಲ್ ಮಾಡಿ ಅದ್ರ ಒಳಗಡೆ ಹಾಕಿ. ಎರಡೆರಡು ಸತಿ ಮಾಡೋದು, ಒಂದೇ ಕ್ವಶನ್ಗೆ ಎರಡು ಅಂದ್ರೆ ಅದು ಹೋಯ್ತದು, ಆ ಕ್ವಶನೇ ಹೋಯ್ತು. ಇಫ್ ಯು ಆರ್ ಡೂಯಿಂಗ್ ಕರೆಕ್ಟ್ ಆಲ್ಸೋ ದಟ್ ಕ್ವಶನ್ ವಿಲ್ ನಾಟ್ ಬಿ ಕನ್ಸಿಡರ್ಡ್, ಅದನ್ನ ಕನ್ಸಿಡರ್ ಮಾಡಲ್ಲ. ಸೊ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಇಲ್ಲ ನಂಗೆ ಗೊತ್ತಿಲ್ಲ ಒಂದ್ಸತಿ ಇದನ್ನ ಹಾಕ್ತೀನಿ ಆಮೇಲೆ ಮತ್ತೆಲ್ಲ ರಿವಿಷನ್ ಮಾಡ್ಬೇಕಾದ್ರೆ ಎರಡನೇದು ಹಾಕ್ತೀನಿ ಅಂದ್ರೆ ಆ ಆನ್ಸರ್ ಹೋಯ್ತು, ತಪ್ಪಾಯ್ತು. ಸೊ ನೇಮ್ ಅಲ್ಲಿ ಫಿಲ್ ಮಾಡ್ಬೇಕಾದ್ರೆ ತುಂಬಾನೇ ಇಂಪಾರ್ಟೆಂಟ್, ಕ್ಯಾಪಿಟಲ್ ಲೆಟರ್ಸ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಒಂದೇ ಯಾವ್ದನ್ನ ಮೂಲೆಯಲ್ಲಿ ಸ್ವಲ್ಪ ಸ್ಮಾಲ್ ಟಿಕ್ ಇಟ್ಟೆ ಮ್ಯಾಮ್ ನಾನು ಇಟ್ಟಿದ್ದೆ, ನನ್ನ ಇದು ಕೊಟ್ಟಿಲ್ಲ ಮಾರ್ಕ್ಸ್ ಅಂದ್ರೆ ನೋ, ದೇ ವಿಲ್ ನಾಟ್ ಅಲೌ ಯು. ಏನ್ ಮಾಡ್ಬೇಕು ಹೇಳಿ, ಫುಲ್ ಆಗಿ ಸರ್ಕಲ್ ಹಾಕಿ ಅದನ್ನ ಫಿಲ್ ಮಾಡ್ಬೇಕು. ಎಸ್ ಸ್ಟೂಡೆಂಟ್ಸ್, ಎಸ್ ಐ ಹೋಪ್ ದಿಸ್ ಈಸ್ ಲೈಕ್ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಈ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ ಆಗಿದೆ ಅನ್ಕೊಂತೀನಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್.